ಲೋಕಸಭಾ ಸ್ವಲ್ಪ ಪರೀಕ್ಷೆ ಆಗ್ತದೆ. MLA ನಾವು ಭಾಳ ಬೆನ್ನ ಹಚ್ಚಿ 70-80 ತರ್ತೀವಿ. MP ಎಲ್ಲ ನಿಷ್ಕಾಳಜಿ ಮಾಡ್ತಾರೆ. ಯಾಕಂದ್ರೆ ಭಾಳ ಕಡಿಮೆ ಬರ್ತಿರ್ತೀವಿ. ನೀವು ಲೆಕ್ಕ ಏನು ಹಾಕಿರ್ತೀರಿ, MLA ಒಂದು ಬೂತಿಗೆ 1 ಲಕ್ಷ ಕೊಟ್ಟಿರ್ತಾರೆ. ಈ MP ಗೆ ಖಾತೆ ಸಾಕೋದು ಏನ್ರಿ 10,000 ಎದಕ್ಕೆ ಸಾಲ್ತಾವು? ಹುಡುಗರು ಭಾಳ ಆಗ್ಯಾರ ಈಗ. ಅದ್ರ ಸಲುವಾಗಿ ಮಾಡ್ರಿ, ಮುಂದೆ ನಮ್ಮ ಸಮಾಜ ನಮ್ಮ ದೇಶ ಉಳಿದ ಸಲ ಓಟ್ ಹಾಕೋಕ್ಕಾಗ ಮತ್ತೆ ಅವ್ರು ಕೊಡ್ತಾರ. ತಗೋರಿ, ಎಲ್ಲ ತಗೋರಿ, ಎಲ್ಲ ತಗೋದು. ಯಾಕಂದ್ರೆ ನಿಮ್ಮದೇ ಐತಿ, ಕಬ್ಬಿನ ಬಿಲ್ ಐತಿ. ಕಬ್ಬಿನ ಬಿಲ್ 5 ವರ್ಷಗೊಮ್ಮೆ ಅದೇನೋ ಕೊಡ್ತಾರಲ್ಲ. ಒಂದು ಫಸ್ಟ್ 2ನೇ ಕಂತು 3ನೇ ಕಂತು ಲಾಸ್ಟ್ ಕಂತು ಕೊಡ್ತಾರಲ್ಲ. 5 ವರ್ಷಗೊಮ್ಮೆ ಲಾಸ್ಟ್ ಕಂತು ಬರ್ತದೆ. ಎಲ್ಲ ತಗೋರಿ. ಒಂದು ಒಳಗೆ ಅವನು ಬಂದು ನೋಡ್ತಾನೆ, ಕಬಾಕ್ ಹಾಕೋದು ಸುಮ್ಮ ಕೂತಿ ಅವ್ರ ಕಾಂಗ್ರೆಸ್ ಎದುರು ತಿಳ್ಕೋರಿ. ಅವ್ರಿಗೆ ನಮ್ಮ ಹಂಗೆ ಮಾಡ್ತಾರೆ. ಈ ಸಾರು ಒಳಗಿದ್ದವರು ಅವ್ರ ಅಂಜು ಹೋಗ್ಬೇಕಲ್ಲ, ಭಯ ಫುಲ್ ಕಾಂಗ್ರೆಸ್ ಒಳಗೆ ಕ್ವಾಂಕ ಈ ಕಳೆಯಾಕಾಲ ಮಳೆ ಕೊಡ್ಬಿಡ್ತಾರೆ. 3 ಕೌಂಟಿಂಗ್ ಚಲೋ ಆಗ್ತದೆ. 30-35 ಸಾವಿರ ನಾವು ಲೀಡ್ ಇರ್ತೀವಿ. 3 ಬರ್ತದೆ ನೋಡಿ ಮಿನಿ ಪಾಕಿಸ್ತಾನ. ದನ 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 ಯತ್ನ ಅವ್ರ ಲೀಡ್ ಕಡಿಮೆ ಆಯ್ತು. 3,000 ಬಂದು ನಿಂತಿರ್ತದೆ. ಅವ್ರ ಸಲ ಗುಲಾಲ್ ಚಾಲು ಹಸಿರು ಪಾಕಿಸ್ತಾನ್ ಮಾಡ್ತಾರೆ. ಅನ್ಬೇಡ್ರಿ ಯಾರು, ನಾವು ಅಂದು ಬಾಯಿ ಪಾಕಿಸ್ತಾನ ಅಷ್ಟೇ ಐತಿ. ಬೆದ್ದು ಕಾಡ್ಸಿರ್ತೀನಿ. ಪಾಕಿಸ್ತಾನದಾಗ 300 ರೂಪಾಯಿ ಕಿಲೋ ಅಕ್ಕಿ ಆಗೈತಿ, 250 ರೂಪಾಯಿ ಕಿಲೋ ಹಾಲಾಗೈತಿ. ಪೆಟ್ರೋಲ್ ರೇಟ್ ಐತಿ ಪೆಟ್ರೋಲ್ ಎಲ್ಲರಿಗೂ ಬಿಡ್ತೈತಿ 350. ಅಲ್ಲಿಯವ್ರು ಹೊಯ್ಕೋತಾರೆ ಏನಂತ, हमको नरेंद्र मोदी जैसा प्रधानमंत्री चाहिए, ये आरामखोर भुट्टो जिन्ना पन्ना ये नहीं चाहिए. निम्मे मಕ್ಕಳು तो पाकिस्तान चाहिए. चलो पाकिस्तान को हने ಬಿಟ್ಕೊತಿಲ್ಲ. ಪಾಕಿಸ್ತಾನ ಏನು ತಿಳ್ಕೊಳ್ತೀವಿ, ಯಾಕಂದ್ರೆ ಹಾಕಲು ಉಳಿದಿಲ್ಲ, MP ಉಳಿದಿಲ್ಲ. ಅದಕ್ಕೆ ಈ ಸಲ ಚುನಾವಣೆ ನರೇಂದ್ರ ಮೋದಿ ಅವ್ರನ್ನ 5 ವರ್ಷ ತಗೊಂಡ್ರೆ, ಈಗ 10 ವರ್ಷ ನರೇಂದ್ರ ಮೋದಿ ಅವರು बड़े ट्रेलर तोर्सार. अभी पिक्चर बाकी है. वंदे लगना आपको याडी याडी इधर पाकिस्तान को ಬೇಕಾದ್ರೆ ಧಡಕೊತ್ಕೊಂಡ್ರೆ ನಮ್ಗೆ ಕೈಗೆ ಬರೋ ಅದು ಬರ್ಬೇಕಾ ಬೇಡ, ಹಿಂದೂಗಳು ಉಳಿಬೇಕಾದ ಬರ್ಬೇಕಿಲ್ಲ. ಒಂದೇ ಕಾನೂನು ಎಲ್ಲರಿಗೂ ಆಗ್ಬೇಕಿಲ್ಲ. ಯಾರು ಮಕ್ಕಳಿದ್ರೆ ಅಷ್ಟೇ ರೇಷನ್ ಇಲ್ಲಕಂದ್ರೆ ಇಲ್ಲ. 20 ಹಡದು ನಮ್ಗೆ ರೇಷನ್ ಕೊಡೋದು ಎಲ್ಲ ಅವ್ರಿಗೆ ಕೊಡಾಕ ನಮಗೆ ಬರುತ್ತೆ. ಇದೆಲ್ಲ ಚೆನ್ನಾಗಿಟ್ಕೊಂಡು ವಿಚಾರ ಮಾಡಿ ಈ ಚುನಾವಣೆಯಲ್ಲಿ ದಯವಿಟ್ಟು ಅಣ್ಣಾ ಸಾಹೇಬ್ ಜೊಲ್ಲೆಯವ್ರನ್ನ ಹೆಚ್ಚು ಮತದಿಂದ ಆರಿಸಿ ತಗೊಂಡು ಬಂದು ಬೆಳಗಾವಿ ಚಿಕ್ಕೋಡಿ ಲೋಕಸಭೆಯಲ್ಲಿ ಮತ್ತೊಂದು ದಾಖಲೆ ಮಾಡ್ತಿರುತ್ತೆ. ನಾ ಕೇಳ್ಕೊಂಡು ನಾನು ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.